ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳ್ಳತನ ಅನ್ನೋದು ಆಗಿನ ಕಾಲದಿಂದಲೂ ಈಗಿನ ಕಾಲಕ್ಕೂ ನಡೆದುಕೊಂಡ್ ಬಂದ ಒಂದು ಪದ್ಧತಿ, ಕಳ್ಳರ ಪದ್ಧತಿ ಅಂತಾನೆ ಹೇಳ್ಬೋದು. ಆದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಳ್ಳತನ ಮಾಡೋದ್ರಲ್ಲಿ. ಹೇಗೆ ಆಗಿನ ಕಾಲದಲ್ಲಿ ಫಿಸಿಕಲ್ ಆಗಿ ಹೋಗ್ತಾ ಇದ್ರು, ಒಬ್ರು ಮನೆಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಬಂದು ತಲೆ ಮರೆಸ್ಕೊಂಡು ಕೂತ್ಕೊಂಡ್ಬಿಡ್ತಿದ್ರು. ಆದ್ರೆ ಈಗ ಕಳ್ಳತನ ಅನ್ನೋದು ಮಾಡರ್ನ್ ಆಗ್ಬಿಟ್ಟಿದೆ. ಹೇಗೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಅನ್ನೋದು ಬರೀ ಒಳ್ಳೆಯವ್ರಿಗೆ ಮಾತ್ರ ಅಲ್ಲ, ಕಳ್ಳರಿಗೂ ಸಹಾಯ ಮಾಡ್ತಾ ಇದೆ. ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಈಗಿನ ಕಳ್ಳತನ ಹೇಗಾಗ್ತಿದೆ ಅಂದ್ರೆ, ಒಬ್ಬ ಫೋನ್ ಮಾಡಿ ನಾನು ಬ್ಯಾಂಕಿನ ಫೋನ್ ಮಾಡ್ತಿದ್ದೀನಿ, ನಿಮ್ದು KYC ಅಪ್ಡೇಟ್ ಮಾಡೋಕಿದೆ, OTP ಹೇಳಿ ಅಂತೆಲ್ಲ ಫೋನ್ ಮಾಡಿ OTP ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಅಷ್ಟು ಹಣನ ದೋಚ್ಕೊಂಡ್ಬಿಡ್ತಾರೆ. ಈಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆಯೋ ಆ ಟೆಕ್ನಾಲಜಿನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಕಳ್ಳತನ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಈ ಕಳ್ಳತನದ ಜಾಲ ಅನ್ನೋದು ರಾಜ್ಯ ಹಾಗೆ ದೇಶದೆಲ್ಲೆಡೆ ತುಂಬಾ ವೇಗವಾಗಿ ಹರಡ್ತಾ ಇದೆ. ಈಗ ಅದೆಲ್ಲದನ್ನೂ ಬಿಟ್ಟು ಪೊಲೀಸರ ಹೆಸರಲ್ಲೇ ವಂಚನೆಗಳು ನಡೆಯೋಕ್ ಶುರುವಾಗಿದೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಸೈಬರ್ ವಂಚನೆ ಜಾಲ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾನೆ ಬಂದಿದೆ. ನಾನಾ ವಿಧಗಳಲ್ಲಿ ಜನಸಾಮಾನ್ಯರನ್ನ ಮೋಸ ಮಾಡಿ ಅವರಿಂದ ಹಣ ದೋಚೋ ಒಂದು ಜಾಲ ಈಗ ರಾಜ್ಯದಲ್ಲೂ ಕೂಡ ಬೆಳೆದು ದೊಡ್ಡದಾಗ್ತಿದೆ. ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಶ್ರೀಮಂತರ ಮನೆಗೆ ಕನ್ನ ಹಾಕ್ತಾ ಇದ್ರು, ಅಲ್ಲಿಂದ ಹಣನ ದೋಚ್ತಾ ಇದ್ರು. ಆದ್ರೆ ಈಗಿನ ಸೈಬರ್ ಫ್ರಾಡ್ಗಳು ಏನ್ ಮಾಡ್ತಾರೆ ಅಂದ್ರೆ, ಅವರ ಟಾರ್ಗೆಟ್ ಶ್ರೀಮಂತರಲ್ಲ, ಅವರ ಟಾರ್ಗೆಟ್ ಅನ್ನೋದು ಜನಸಾಮಾನ್ಯರು, ಯಾರು ಬಡವರು ಹಾಗೆ ಮಿಡಲ್ ಕ್ಲಾಸ್ ಜನ ಇದಾರಲ್ಲ ಅವರೇ ಇವರ ಟಾರ್ಗೆಟ್ ಆಗಿರ್ತಾರೆ. ಇತ್ತೀಚಿನ ಪ್ರಕರಣಗಳಲ್ಲಿ ಹೆಚ್ಚು ಬಲಿಯಾಗ್ತಾ ಇರೋದು ಡ್ರೈವರ್ಗಳು. ಯಾರು ವಾಹನ ಚಾಲಕರಿದ್ದಾರೆ ಅವರಿಗೆ ಒಂದು ಮೆಸೇಜ್ ಬರುತ್ತೆ, ಪೊಲೀಸರ ಹೆಸರಲ್ಲಿ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಹೆಂಗಿರುತ್ತೆ ಅಂದ್ರೆ, ಈ ಚಲನ್ನ ಕಳಿಸ್ತಾರೆ, ಒಂದು APK ಫೈಲ್ ನ ಕಳಿಸ್ತಾರೆ. APK ಫೈಲ್ ನ ಕಳಿಸಿ ನಿಮ್ಮ ವಾಹನದ ಮೇಲಿರೋ ಫೈನ್ ಅನ್ನ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಲ್ಲಿ ಕಟ್ಬಹುದು ಅನ್ನೋ ರೀತಿ ಮೆಸೇಜ್ ಬರುತ್ತೆ. ಇದೇ ವಂಚನೆಗೆ ಬೆಳಗಾವಿಯಲ್ಲಿ ವಾಹನ ಚಾಲಕರೊಬ್ಬರು ಈ ವಂಚನೆಗೆ ಒಳಗಾಗಿ ತಮ್ಮ 40,000 ರೂಪಾಯಿಯನ್ನ ಕಳ್ಕೊಂಡಿದ್ದಾರೆ. ನಾನಾಗ್ಲೇ ಹೇಳಿದಾಗೆ ಸೈಬರ್ ವಂಚಕರು ಟ್ರಾಫಿಕ್ ಪೊಲೀಸರ ಹೆಸರಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಯಾರು ಚಾಲಕರಿದಾರಲ್ಲ ಅವ್ರಿಗೆ ಕಳಿಸ್ತಾರೆ. APK ಫೈಲ್ ಆಗಿರುತ್ತದು. ಸಾಮಾನ್ಯವಾಗಿ ಯಾರು ವಾಹನ ಚಾಲಕರು ಇರ್ತಾರಲ್ಲ ಅವರು ಇಂಥ ಜಾಲಗಳಿಗೆ ಬೀಳೋದು ಸಾಮಾನ್ಯವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಟ್ರಾಫಿಕ್ ಪೊಲೀಸರ ಹೆಸರಲ್ಲಿ ಅಂದ್ರೆ ಇವರ ವಾಹನಕ್ಕೆ ಫೈನ್ ಬಿದ್ದಾಗ ಟ್ರಾಫಿಕ್ ಪೊಲೀಸರೇ ಕಳಿಸಿರ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಮೆಸೇಜ್ ಏನಿರುತ್ತೆ ಅದನ್ನ ಫಾಲೋ ಮಾಡ್ಬಿಡ್ತಾರೆ. ಇವ್ರು ಏನ್ APK ಫೈಲ್ ಕಳಿಸಿರ್ತಾರಲ್ಲ ಆ ಲಿಂಕ್ ಮೇಲೆ ಓಪನ್ ಮಾಡಿದ್ರೆ ಅದು ನಿಮ್ಮ ಮೊಬೈಲ್ ಅಲ್ಲಿರೋ ಎಲ್ಲಾ ಡೀಟೇಲ್ಗಳನ್ನ, ಎಲ್ಲಾ ಡೇಟಾಗಳನ್ನ ಆ ಸೈಬರ್ ವಂಚಕರಿಗೆ ಕಳಿಸ್ಕೊಟ್ಬಿಡುತ್ತೆ. ಬೆಳಗಾವಿಯಲ್ಲಿ ಒಬ್ರು ಚಾಲಕರಿಗೆ ಇದೇ ರೀತಿ ಮೆಸೇಜ್ ಬರುತ್ತೆ, APK ಬರುತ್ತೆ. ಅವರು ಆ APK ಫೈಲ್ ಅನ್ನು ಓಪನ್ ಮಾಡ್ತಾರೆ. ಹಾಗೆ ಇವರ ಎಲ್ಲಾ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲದೂ ಕೂಡ ಆ ಸೈಬರ್ ವಂಚಕರ ಕೈಗೆ ಸಿಗುತ್ತೆ. ಹಾಗೆ ಇವರ ಅಕೌಂಟ್ ಅಲ್ಲಿದ್ದ ಪೂರ್ತಿ 40,000 ರೂಪಾಯಿ ಸೈಬರ್ ವಂಚಕರ ಕೈಗೆ ಹೋಗುತ್ತೆ. ಸ್ನೇಹಿತರೆ, ಇದು ಬರೀ ಬೆಂಗಳೂರು ಬೆಳಗಾವಿಗಷ್ಟೇ ಸೀಮಿತವಾಗಿಲ್ಲ. ಶಿವಮೊಗ್ಗದಲ್ಲೂ ಇಂಥದ್ದೇ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದಲ್ಲೂ ಕೂಡ ಒಬ್ಬ ಚಾಲಕರಿಗೆ ಇಂಥದ್ದೇ ಒಂದು ಮೆಸೇಜ್ ಬರುತ್ತೆ, ಇಂಥದ್ದೇ ಒಂದು ಲಿಂಕ್ APK ಅನ್ನ ಕಳಿಸಿ ನೀವು ನಿಮ್ಮ ವಾಹನದ ಮೇಲಿರೋ ಫೈನ್ ಅನ್ನ ಈ ಆಪ್ ಡೌನ್ಲೋಡ್ ಮಾಡಿ ಕಟ್ಟಬಹುದು, ಸುಲಭವಾಗಿ ಕಟ್ಟಬಹುದು ಅಂತ ಬರುತ್ತೆ. ಅವರು ಆ ಲಿಂಕ್ ಅನ್ನು ಓಪನ್ ಮಾಡ್ತಾರೆ. ಹಾಗೆ ಅವರ ಅಕೌಂಟ್ ಅಲ್ಲಿದ್ದ, ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿದ್ದ 1.5 ಲಕ್ಷ ರೂಪಾಯಿ, 1,50,000 ರೂಪಾಯಿಯನ್ನ ಈ ವಂಚಕರು ದೋಚ್ಬಿಡ್ತಾರೆ. ಹಾಗಾದ್ರೆ ಇಂಥ ಸಮಸ್ಯೆಗೆ ಪರಿಹಾರ ಅನ್ನೋದಿಲ್ವಾ? ಯಾವುದೇ ಒಂದು ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗಾದ್ರೆ ಏನಿದ್ರ ಪರಿಹಾರ, ಏನಿದ್ರ ಮುಂಜಾಗ್ರತಾ ಕ್ರಮ ಅಂತ ನೋಡೋದಾದ್ರೆ, ಮೊದಲನೇದಾಗಿ APK ಫೈಲ್ ಅನ್ನ ಗಮನಿಸಬೇಕಾಗುತ್ತೆ. ಅದು ಯಾರು ಕಳಿಸಿದ್ದಾರೆ, ಅಫಿಷಿಯಲ್ ಮೊಬೈಲ್ ನಂಬರ್ ಇಂದ ಬಂದಿದೆಯಾ ಅಂತ ಮೊದಲಿಗೆ ನೀವು ಗಮನಿಸಬೇಕಾಗುತ್ತೆ. ನಿಜವಾದ ಈ ಚಲನ್ SMS ಗಳು ವೈಯಕ್ತಿಕ ಸಂಖ್ಯೆಯಿಂದ ಬರೋದಿಲ್ಲ, ಯಾವ್ದಾದ್ರು ಒಂದು ಸಾಮಾನ್ಯ ನಂಬರ್ ಇಂದ ಬರೋದಿಲ್ಲ. ಬರೋದಾದ್ರೆ ಅಫಿಷಿಯಲ್ ನಂಬರ್ ಇಂದ, ಯಾವುದು ನಿಮ್ಗೆ ಯಾವುದು ಟ್ರಾಫಿಕ್ ಪೊಲೀಸ್ನ ಒಂದು ಅಫಿಷಿಯಲ್ ನಂಬರ್ ಇರುತ್ತಲ್ಲ ಅದರಿಂದ ಬಂದಿರುತ್ತೆ. ಅಂದ್ರೆ ಉದಾಹರಣೆಗೆ ನಿಮಗೆ ಸಾಮಾನ್ಯವಾಗಿ ಅಫಿಷಿಯಲ್ ಅಧಿಕೃತ ಲಿಂಕ್ಗಳು ಬರೋದು VK ವಾಹನ್ ಅನ್ನೋ ಒಂದು SMS ನೇಮ್ ಇಂದ ಬರುತ್ತೆ.
ಅದಲ್ಲದೆ ಬೇರೆ ಯಾವ್ದಾದ್ರು ಹೆಸರಿಂದ ಬಂದ್ರೆ ಅದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನು ಎರಡನೇದು, ಲಿಂಕ್ ಅನ್ನ ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಬೇಕಾಗುತ್ತೆ. ಅಧಿಕೃತ ಲಿಂಕ್ಗಳು ಯಾವಾಗ್ಲೂ ಕೊನೆಗೆ, ಆ ಲಿಂಕ್ ನ ಕೊನೆಗೆ .gov.in ಅಂತ ಬಂದಿರುತ್ತೆ, ಅಂದ್ರೆ ಗೌರ್ಮೆಂಟ್ ಇಂದ ಬಂದಿದೆ ಅಂತ ಅರ್ಥ. ಇನ್ನು ಈ ವಂಚಕರು ಕಳಿಸೋ ಲಿಂಕ್ ನ ಕೊನೆಗೆ government.in ಅನ್ನೋದು ಇರೋದಿಲ್ಲ. ಹಾಗಾಗಿ ಇದನ್ನ ಗಮನಿಸ್ಕೊಂಡ್ರೆ ನಿಮಗೆ ಗೌರ್ಮೆಂಟ್ ಇಂದ ಈ ಲಿಂಕ್ ಬಂದಿದ್ಯಾ, ಗೌರ್ಮೆಂಟ್ ಅಫಿಷಿಯಲಿ ಬಂದಿದ್ಯಾ, ಇಲ್ಲ ವಂಚಕರಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ. ಇನ್ನು ನೀವು ಎಚ್ಚರ ವಹಿಸಬೇಕಾಗಿರೋದು ಅಂದ್ರೆ ಬೆದರಿಕೆ ಕರೆಗಳು, ಹಾಗೆ ತುರ್ತು ಪರಿಸ್ಥಿತಿ ಅಂತ ಕರೆಗಳು ಬರುತ್ತೆ. ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ತಕ್ಷಣ ದಂಡ ಪಾವತಿಸದೇ ಇದ್ರೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ನಾವು, ಅಥವಾ ಬಂಧನ ಮಾಡ್ತೀವಿ ನಿಮ್ನ ಅಂತ ಹೆದರಿಸ್ತಾರೆ. ಆ ಹೆದರಿಕೆಗೆ ಎಷ್ಟೋ ಜನ ಲಿಂಕ್ ಅನ್ನು ಓಪನ್ ಮಾಡಿ ಅಲ್ಲೇ ಹಣ ಪಾವತಿಸೋದಕ್ಕೆ ಹೋಗ್ತಾರೆ. ಆದ್ರೆ ಅವರ ಅಕೌಂಟ್ ಅಲ್ಲಿರುವ ಎಲ್ಲಾ ಹಣವನ್ನ ಅವರು ದೋಚ್ಬಿಡ್ತಾರೆ. ಇನ್ನು ವಿವರಗಳನ್ನ ಪರಿಶೀಲಿಸಬೇಕಾಗುತ್ತೆ. ನಕಲಿ ಸಂದೇಶಗಳು ಯಾವತ್ತೂ ಕೂಡ ನಿಮ್ಮ ಫುಲ್ ಡೀಟೇಲ್ ಅನ್ನ ಕೊಟ್ಟಿರೋದಿಲ್ಲ. ಯಾವುದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ಇಂದ ಈ ಮೆಸೇಜ್ಗಳು ಬಂದಿರುತ್ತೋ ಅದರಲ್ಲಿ ನಿಮ್ಮ ವಾಹನದ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಲೈಸೆನ್ಸ್, ಇದು ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಇನ್ ಕೇಸ್ ಅದೇನಾದ್ರು ಡೀಟೇಲ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸಂದೇಹದಿಂದ ನೋಡ್ಬೇಕಾಗುತ್ತೆ. ಇನ್ನು ನೀವು ಪಾವತಿ ಮಾಡೋ ವಿಧಾನ ಹೇಗಿದೆ ಅಂತ ಗಮನಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಯಾರು ವಂಚಕರು ಇದಾರಲ್ಲ ಅವರು ಡೈರೆಕ್ಟ್ ಆಗಿ QR ಕೋಡ್ ನೇ ಕಳಿಸ್ಬಿಡ್ತಾರೆ, ಇಲ್ಲ ಬ್ಯಾಂಕ್ ಡೀಟೇಲ್ಸ್ ನ ಕಳಿಸ್ಬಿಡ್ತಾರೆ. ನಿಮಗೆ ಅಫಿಷಿಯಲ್ ಬ್ಯಾಂಕ್ ಡೀಟೇಲ್ ಅದು ಅನ್ನೋದನ್ನ ಗಮನಿಸ್ಕೋಬೇಕಾಗುತ್ತೆ. ಚಿಕ್ಕಿದ QR ಕೋಡಿಗೆಲ್ಲ ನೀವು ದುಡ್ಡು ಕಳಿಸಿದ್ರೆ ನಿಮ್ಮ ದುಡ್ಡು ಕಳೆದೋಗುತ್ತೆ ಅಂತಲೇ ಅರ್ಥ, ಇನ್ನು ವಾಪಸ್ ಬರೋದು ಡೌಟ್ ಅಂತಲೇ ಅರ್ಥ. ಇನ್ನು ಅನುಮಾನಾಸ್ಪದವಾಗಿ ಯಾವ್ದಾದ್ರು ಅಪ್ಲಿಕೇಶನ್ ಕಂಡ್ರೆ ಅದನ್ನ ಇಗ್ನೋರ್ ಮಾಡಿಬಿಡಿ. SMS ಮೂಲಕ ಕೆಲವೊಂದು ಲಿಂಕ್ಗಳು ಬರುತ್ತೆ, ಅಪ್ಲಿಕೇಶನ್ ಅನ್ನ ಯಾವತ್ತೂ ಆ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಬೇಡಿ. ಸ್ನೇಹಿತರೆ, ಇದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನೀವು ವಹಿಸಿದ್ರೆ ಸೈಬರ್ ವಂಚಕರಿಗೆ ನೀವು ಆಹಾರವಾಗೋದಿಲ್ಲ. ಇದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಗಮನವಿಟ್ಟು ಪರಿಶೀಲನೆ ಮಾಡಿ. ಎಸ್ಪೆಷಲಿ ಜನಸಾಮಾನ್ಯರು, ಶ್ರೀಮಂತರಿಗೆ ಇದನ್ನ ಅವರು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರ್ತಾರೆ. ಆದ್ರೆ ಜನಸಾಮಾನ್ಯರು ಯಾರು ಈ ಇತ್ತೀಚಿನ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ, ಅವರು ಇಂಥ ವಂಚಕರಿಗೆ ಬಲಿಯಾಗ್ತಾರೆ. ಹಾಗಾಗಿ ಎಲ್ಲರೂ ಈ ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಿದ್ರೆ ಸೈಬರ್ ವಂಚನೆಯಿಂದ ಪಾರಾಗಬಹುದು. ಸ್ನೇಹಿತರೆ, ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದು, ಅದನ್ನ ಕಲಿಯೋದು ಒಳ್ಳೆಯದೇ. ಆದ್ರೆ ಅದರಿಂದಾಗೋ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಇಂತಹ ಸೈಬರ್ ವಂಚನೆಗಳಿಗೆ ಜನಸಾಮಾನ್ಯರು, ಎಸ್ಪೆಷಲಿ ಜನಸಾಮಾನ್ಯರು ಬಲಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಟೆಕ್ನಾಲಜಿಯನ್ನ ಬಳಸೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅದರಿಂದ ಆಗೋ ಅಪಾಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸೋಣ ಅಂತ ಹೇಳ್ತಾ ಇನ್ನೊಂದು ಸುದ್ದಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.